ನಾನು ರಾಜೇಶ್ ಅಂತೇಳಿ ಇತಿಹಾಸ ದರ್ಪಣ ಪತ್ರಿಕೆಯ ಸಂಪಾದಕ ಮತ್ತು ಇತಿಹಾಸ ಸಂಶೋಧಕ. ಒಂದು ಮಾತಿದೆ, ಗೋಕುಲಾಷ್ಟಮಿಗೂ ಇಮಾಮ್ ಸಾಬಿಗೂ ಏನು ಸಂಬಂಧ ಅಂತ. ಆ ರೀತಿ ನಮ್ಮ ಚರಿತ್ರೆಯವ್ರಿಗೂ ನಾದ ಪದ್ಮರ ಜೊತೆಗೆ ಸಂಬಂಧ ಏನು ಅನ್ನೋದು ನನಗೆ ಬಹುಶಃ ಅವ್ರು ಈಗ ಹೇಳಿದಾಗ ಗೊತ್ತಾಯ್ತು. ಅಲ್ಲಿ ಸಪ್ತ ಸ್ವರಗಳ ಇದನ್ನ ಕೋವಿ ಶೆಟ್ಟರ್ ಅವ್ರ ಸಂಗನ ಕಲ್ಲಿನ ಪ್ರದೇಶದಲ್ಲಿ ಕಂಡುಹಿಡಿಸಿದ್ದಾರೆ. ಅದು ಒಂಥರ ಸಂಬಂಧವೇ ನಮ್ಮ ಚರಿತ್ರೆಗೂ ಮತ್ತು ಸಂಗೀತ, ಕಲೆ, ವಾಸ್ತುಶಿಲ್ಪಕ್ಕೂ ಒಂದು ಮೊದಲಿಂದ ಒಂದು ಅವಿನಾಭಾವವಾದಂಥ ಸಂಬಂಧ ಇದೆ. ಮೊಟ್ಟ ಮೊದಲಿಗೆ ನಾನು ರವಿ ಕೋವಿ ಶೆಟ್ಟರ್ ಅವರನ್ನ ಈ ಪ್ರಶಸ್ತಿಗೆ 5ನೇ ಎಂಟರ್ಟೈನ್ಮೆಂಟ್ ಜೀವಮಾನದ ಪ್ರಶಸ್ತಿಗೆ ಆಯ್ಕೆ ಮಾಡಿರ್ತಕ್ಕಂಥ ಏನು ಆಯ್ಕೆ ಸಮಿತಿಯ ಸದಸ್ಯರಿದ್ದಾರೋ ಅವ್ರಿಗೆ ಮತ್ತು ಹಂಸಲೇಖ ಸರ್ನ ಇತಿಹಾಸ ಮತ್ತು ಪುರಾತತ್ವ ಶಾಸ್ತ್ರಜ್ಞರ ಪರವಾಗಿ ಮೊಟ್ಟ ಮೊದಲಿಗೆ ಅಭಿನಂದಿಸ್ತೇನೆ ಸರ್. ಕಾರಣ ಇಷ್ಟೇ, ಇತಿಹಾಸಕಾರರು ಮತ್ತು ಪುರಾತತ್ವ ಶಾಸ್ತ್ರಜ್ಞರು ಒಂದು ರೀತಿಯ ಶಿಲಾ ತಪಸ್ವಿಗಳಿದ್ದಂಗೆ. ಯಾಕೆ ಅಂತಂದರೆ ಮನೆ, ಮಠ, ಸಂಸಾರಗಳನ್ನೆಲ್ಲ ತೊರೆದು ತಮ್ಮನ್ನು ಸಂಪೂರ್ಣವಾಗಿ ಶ್ರದ್ಧೆ ಮತ್ತು ಅಷ್ಟೇ ಒಂದು ನಿಷ್ಠೆಯಿಂದ ತಮ್ಮ ಅಧ್ಯಯನದಲ್ಲಿ ತೊಡಗಿರ್ತದೆ. ಅದು ಅಧ್ಯಯನದಲ್ಲಿ ಏನು ಎ ಸಿ ರೂಮ್ನಲ್ಲಿ ತೊಡಗಿರ್ತದೆ ಅಂತ ಭಾವಿಸ್ಕೋಬೇಕಾಗಿಲ್ಲ. ಒಂದು ಬರಡು ಭೂಮಿನಲ್ಲಿ ಯಾವುದೋ ಒಂದು ಐತಿಹಾಸಿಕವಾದಂಥ ಒಂದು ಸ್ಥಳ ಅಂತ ನಾವು ಹಿಸ್ಟಾರಿಕಲ್ ಸೈಟ್ ಅಂತ ನಾವು ಕರಿತೀವೋ ಅಂಥ ಒಂದು ನೆಲೆಯಲ್ಲಿ ಕುತ್ಕೊಂಡು ಎಕ್ಸ್ಕವೇಷನನ್ನು ಮಾಡ್ತಾರೆ, ಭೂ ಉತ್ಖನನವನ್ನು ಮಾಡ್ತಾರೆ. ಆ ಉತ್ಖನನ ಅಂದರೆ ಏನು JCB ತೊಗೊಂಡು ಬಂದು ಅಗದು ತೆಗೆಯುವಂಥದ್ದಲ್ಲ. ಅದು ಒಂದು ಬ್ರಷ್, ಒಂದು ದಬ್ಬಳ, ಒಂದು ಫೋರ್ಕ್, ಅದರಿಂದ ಒಂದು ವೈಜ್ಞಾನಿಕವಾಗಿ ಭೂಮಿಯನ್ನು, ಒಂದು ಮಣ್ಣನ್ನು ಕೆರಿತಾ ಹೋಗ್ತದೆ. ಅಲ್ಲಿ ಸಿಗ್ತಕ್ಕಂಥ ಒಂದೊಂದು ಸಣ್ಣ ಸಣ್ಣ ಸೂಕ್ಷ್ಮವಾದಂಥ ಮಣಿಗಳಾಗಿರಬಹುದು ಅಥವಾ ಮಡಕೆಯ ಚೂರುಗಳಾಗಿರ್ಬೋದು, ಎಲುಬುಗಳಾಗಿರ್ಬೋದು, ಅವೆಲ್ಲವನ್ನು ಭಾಳ ಶ್ರದ್ಧೆಯಿಂದ ದಾಖಲು ಮಾಡ್ಕೊಳ್ತಾ ಹೋಗ್ತದೆ. ಯಾವ್ಯಾವ ಸ್ಟ್ರಾಟಾದಲ್ಲಿ ಒಂದು ಸ್ಥಳಗಳಲ್ಲಿ ಸಿಕ್ಕಿದೆ ಅಂತಕ್ಕಂಥದ್ದನ್ನು ಒಂದು ವ್ಯವಸ್ಥಿತವಾಗಿ ದಾಖಲು ಮಾಡ್ಕೊಳ್ತಾ ಹೋಗ್ತದೆ. ವರ್ಷಾನುಗಟ್ಟಲೆ ಆ ಒಂದು ಸೈಟ್ನಲ್ಲಿ ತಮ್ಮ ಜೀವನವನ್ನು ಒಂದು ಟೆಂಟ್ನಲ್ಲಿ ನಮ್ಮ ಅಲೆಮಾರಿ ಜನರ ರೀತಿಯಲ್ಲಿ ಕಳೀತಾರೆ. ಹಾಗಾಗಿ ನಾನು ಅವರನ್ನು ಶಿಲಾ ತಪಸ್ವಿಗಳು ಅಂತೇಳಿ ಕರೆದಿದ್ದು. ಅಂತ ಒಬ್ಬ ಸಾಧಕರನ್ನ, ಯಾಕೆಂದರೆ ಆಗಲೇ ಸರ್ ಹೇಳಿದ್ರು ಭಾಳ ಅಂತರ್ಮುಖಿಗಳಾಗಿರ್ತದೆ ಇತಿಹಾಸಕಾರರು ಮತ್ತು ಪುರಾತತ್ವ ಶಾಸ್ತ್ರಜ್ಞರು ಅಂತ. ಅದು ಅಕ್ಷರಶಃ ಸತ್ಯ. ಯಾವ ಪ್ರಚಾರದ ಗೀಳಿಗೂ ಹೋಗದೆ ತಮ್ಮಷ್ಟಕ್ಕೆ ತಾವು ಎರೆಹುಳುವಿನಂತೆ ಭೂಮಿಯ ಒಳಗಡೆ ಹೇಗೆ ಒಂದು ಭೂಮಿಯನ್ನು ಫಲವತ್ತು ಮಾಡ್ತಾ ಹೋಗುತ್ತೋ ಹಾಗೆ ನಮ್ಮ ನಾಡಿನ ಇತಿಹಾಸ ಮತ್ತು ಸಂಸ್ಕೃತಿಯ ಬಗೆಗೆ ಲಕ್ಷಾಂತರ ವರ್ಷಗಳ ಹಿಂದೆ ಮಾನವರು ಏನು ಜೀವನವನ್ನು ನಡೆಸಿ ಹೋಗಿದ್ದಾರೋ ಅದನ್ನು ಮತ್ತೆ ಪುನರ್ರಚಿಸುವಂಥ ಪ್ರಯತ್ನ ಅಂದರೆ ಅದು ಅಸಾಧಾರಣವಾದಂಥ ಕೆಲಸ. ಅಂತಹ ಒಂದು ಭಾಳ ಶ್ರಮವನ್ನು ಬೇಡ್ತಕ್ಕಂಥ ಕೆಲಸವನ್ನು ಜೀವನ ಪೂರ್ತಿ ಮಾಡ್ತಾ ಬಂದಿರ್ತಕ್ಕಂಥದ್ದು. ಹೆಚ್ಚು ಕಡಿಮೆ ಅವ್ರಿಗೆ 75 ವರ್ಷ. ಇವಾಗ ಆ 75 ವರ್ಷಗಳಲ್ಲಿ ರವಿ ಕೋವಿ ಶೆಟ್ಟರ್ ಅವರು ಸುಮಾರು 55 ವರ್ಷಗಳನ್ನು ತಮ್ಮ ಸಂಶೋಧನೆಗಾಗಿಯೇ ತಮ್ಮನ್ನು ಮುಡುಪಾಗಿ ಇಟ್ಕೊಂಡು ಕೆಲಸಗಳನ್ನು ಮಾಡ್ತಾ ಇವತ್ತಿಗೂ ಕೂಡ ಮಾಡ್ತಾ ಬರ್ತಾ ಇರ್ತಕ್ಕಂಥವ್ರು. ಅಂತಹ ಅಂತಾರಾಷ್ಟ್ರೀಯ ಮಟ್ಟದ ಪ್ರಾಗೈತಿಹಾಸಿಕ ತಜ್ಞರನ್ನು, ಪ್ರಾಕ್ತನಶಾಸ್ತ್ರಜ್ಞರನ್ನು ನಮ್ಮ 5ನೇ ಎಂಟರ್ಟೈನ್ಮೆಂಟ್ ಬಳಗ ಗುರುತಿಸಿರ್ತಕ್ಕಂಥದ್ದಕ್ಕೆ ನಾನು ಹೃತ್ಪೂರ್ವಕವಾಗಿ ಅವರನ್ನು ಹಂಸಲೇಖ ಸರ್ ಅವರನ್ನು ಅಭಿನಂದಿಸ್ತೇನೆ. ಒಂದು ಭಾಳ ಮುಖ್ಯವಾಗಿ ಒಂದು ವಿಚಾರವನ್ನು ಗಮನಿಸಬೇಕು. ಎಷ್ಟು ಮಟ್ಟಿಗೆ ಪುರಾತತ್ವ ಶಾಸ್ತ್ರಜ್ಞರು ಕೆಲಸಗಳನ್ನು ಮಾಡ್ತಿರ್ತಾರೆ ಅಂದರೆ, ಡೆಕ್ಕನ್ ಕಾಲೇಜಿನಲ್ಲಿ ಶೀಲಾ ಅಂತೇಳಿ ಮೇಡಮ್ ಒಬ್ಬರು ಪ್ರೊಫೆಸರು ತಮ್ಮ 6 ತಿಂಗಳ ಮಗುವನ್ನು ಅಲ್ಲೇ ಸೈಟ್ನಲ್ಲೇ ಇರ್ತಕ್ಕಂಥ ಒಂದು ಮರಕ್ಕೆ ಜೋಡಿಗೆ ಹಾಕಿ ಕೆಲಸಗಳಲ್ಲಿ ಉತ್ಖನನದಲ್ಲಿ ತೊಡಗಿರ್ತಕ್ಕಂಥ ನಿದರ್ಶನಗಳನ್ನು ಅವರ ವಿದ್ಯಾರ್ಥಿಗಳ ಬಾಯಿಂದ ನಾನು ಕೇಳಿ ತಿಳ್ಕೊಂಡಿದ್ದೇನೆ. ಹಾಗೆ ಕೋವಿ ಶೆಟ್ಟರ್ ಅವರು ಕೂಡ ಸಂಗನಕಲ್ಲು ಮತ್ತು ಜ್ವಾಲಾಪುರಂನಂತಹ ಕರ್ನೂಲ್ ಕೇವ್ ಗುಹೆಗಳಲ್ಲಿ ಅವರು ತಮ್ಮ ಬದುಕಿನ ಬಹುದಿನಗಳನ್ನು ಅಲ್ಲಿ ಸಂಶೋಧನೆಯಲ್ಲಿ ಕಳೆದಂಥವರು. ಅಂತಹ ಮಹಾನ್ ಸಾಧಕರನ್ನು, ನಿಜವಾಗಿಯೂ ಮಹಾನ್ ಸಾಧಕರವರು, ಏಕೆಂದರೆ ಎಂದೂ ಕೂಡ ಪ್ರಚಾರವನ್ನು ಬಯಸಿದಂಥವರಲ್ಲ. ಮುಖ್ಯವಾಹಿನಿಯ ಜನಸಾಮಾನ್ಯರಿಗೆ ಪರಿಚಯ ಇಲ್ಲ. ನಮಗೆ ಸಿನಿಮಾ ನಟರ ಪರಿಚಯ ಇರ್ತದೆ ಅಥವಾ ಕ್ರಿಕೆಟರ್ಸ್, ಕ್ರೀಡಾಪಟುಗಳ ಪರಿಚಯ ಇರ್ತದೆ, ಮತ್ತು ಬೇರೆ ಎಲ್ಲ ಸಾಹಿತಿಗಳು, ರಾಜಕಾರಣಿಗಳ ಪರಿಚಯ ಇರ್ತದೆ, ಕಲಾವಿದರುಗಳ ಪರಿಚಯ ಇರ್ತದೆ. ಆದರೆ ಇತಿಹಾಸಕಾರರು ಮತ್ತು ಪುರಾತತ್ವ ಶಾಸ್ತ್ರಜ್ಞರು ಯಾರು ಅಂತ ಹೇಳಿದ್ರೆ ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಜನಸಾಮಾನ್ಯರಿಗೆ ಪರಿಚಯ ಇರೋದಿಲ್ಲ, ಒಬ್ಬರ ಹೆಸರನ್ನು ಕೂಡ ಹೇಳಲಿಕ್ಕೆ ಸಾಧ್ಯ ಇರೋಲ್ಲ. ಅಂತಹ ಅಪರೂಪದ ಮಹಾನ್ ಸಾಧಕರನ್ನು
5ನೇ ಎಂಟರ್ಟೈನ್ಮೆಂಟ್ ಬಳಗ ಇವತ್ತು ಗುರುತಿಸಿ ಅವರಿಗೆ ಜೀವಮಾನದ ಸಾಧನೆಗೆ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಅದು ನನಗೆ ಇತಿಹಾಸದ ಒಬ್ಬ ವಿದ್ಯಾರ್ಥಿಯಾಗಿ ನಿಜಕ್ಕೂ ಹೆಮ್ಮೆಯ ವಿಚಾರ ಅಂತೇಳಿ ನಾನು ಭಾವಿಸ್ತೇನೆ. ಅದೇ ರೀತಿ ಒಬ್ಬರು ಪ್ರಶ್ನೆ ಕೇಳಿದ್ರು, ಯಾವತ್ತೂ ಕೂಡ ಅರ್ಜಿಯನ್ನು ಹಾಕ್ಕೊಂಡು ನನಗೆ ಪ್ರಶಸ್ತಿ ಬೇಕು ಅಂತೇಳಿ ಇತಿಹಾಸಕಾರರಾಗಲಿ ಪುರಾತತ್ವ ಶಾಸ್ತ್ರಜ್ಞರಾಗಲಿ ಕೇಳಿರ್ತಕ್ಕಂಥ ನಿದರ್ಶನಗಳು ಇಲ್ಲ. ಆದರೆ ಈ ನಾಡಿನ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಕಟ್ಟುವಲ್ಲಿ, ಅದನ್ನು ಪುನರ್ರಚಿಸುವಲ್ಲಿ ಅವರ ಪಾತ್ರ ಮಹತ್ವಪೂರ್ಣವಾದದ್ದು. ರವಿ ಕೋರಿ ಶೆಟ್ಟರ್ ಅವರ ಸೋದರ ಸಂಬಂಧಿ, ಅವ್ರಿಗೆ ಸೋದರ ಮಾವ ಆಗಬೇಕಾಗಿರ್ತಕ್ಕಂಥವ್ರು ಶಾ ಶೆಟ್ಟರ್ ಅವರು ಕನ್ನಡದಲ್ಲಿ ಸಾಕಷ್ಟನ್ನು ಕೃತಿಗಳನ್ನು, ಸಂಶೋಧನೆಗಳನ್ನು, ಪುಸ್ತಕಗಳು ಬಂದಿರೋದ್ರಿಂದ ಒಂದಷ್ಟು ಆ ವಲಯದಲ್ಲಿ ಪರಿಚಯ ಇದ್ದಾರೆ. ಆದರೆ ರವಿ ಕೋರಿ ಶೆಟ್ಟರ್ ಅವರು ಕನ್ನಡದಲ್ಲಿ ಬರೆದಿರ್ತಕ್ಕಂಥದ್ದು ಬಹಳ ವಿರಳ. ಅವರು ಹೆಚ್ಚಿನ ಬರವಣಿಗೆಗಳು, ಸುಮಾರು 150 ಪ್ರಬಂಧಗಳನ್ನು ರಚನೆ ಮಾಡಿದ್ದಾರೆ. ಅವು ಅಂತಾರಾಷ್ಟ್ರೀಯ ಮಟ್ಟದ ಜರ್ನಲ್ಗಳಲ್ಲಿ ಪಬ್ಲಿಷ್ ಆಗಿದೆ ಮತ್ತು ಸುಮಾರು 10ಕ್ಕೂ ಹೆಚ್ಚು ಪುಸ್ತಕಗಳನ್ನು ವಿವಿಧ ಔಟ್ಲೆಟ್ನಂತಹ ಪಬ್ಲಿಕೇಶನ್ಗಳಲ್ಲಿ ಪ್ರಕಟ ಆಗಿದ್ದಾವೆ. ಅಂತಹ ಮಹಾನ್ ಸಾಧಕರನ್ನು 5ನೇ ಬಳಗ ಗುರುತಿಸೋದಕ್ಕೆ ಮತ್ತೊಮ್ಮೆ ಹಂಸಲೇಖ ಸರ್ ಅವರನ್ನ, ಹಾಗೆ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ರವಿ ಕೋರಿ ಶೆಟ್ಟರ್ ಅವರಿಬ್ಬರನ್ನು ಕೂಡ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಧನ್ಯವಾದ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.